ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ 2 ಪ್ರೊಮೋ ಅಪ್ಡೇಟ್ ಆಗಿದೆ. ಫಸ್ಟ್ ಪ್ರೊಮೋ ಅಷ್ಟೊಂದು ಹೇಳ್ಕೊಳಂಗಿಲ್ಲ, ಹಟುಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಇದೆ. ನಮ್ಮ ರಜತು ಮತ್ತೆ ಚೈತ್ರ ಕುಂದಾಪುರ ಅವರು ನೀನ್ ಪಾತ್ರೆ ತೊಳಿ, ನೀನ್ ಪಾತ್ರೆ ತೊಳಿ, ನಾನು ಬೆಳಿಗ್ಗೆ ಎಲ್ಲ ತೊಳೆದಿದ್ದೀನಿ, ನೈಟ್ ಎಲ್ಲ ತೊಳೆದಿದ್ದೀನಿ, ಇವಾಗ ಜಸ್ಟ್ ಟೀಗೆ ಹೆಲ್ಪ್ ಮಾಡಿರೋದಕ್ಕೆ, ಅಲ್ಲ ಅಡುಗೆಗೆ ಹೆಲ್ಪ್ ಮಾಡಿರೋದಕ್ಕೆ ನೀನ್ ತೊಳಿ ಅಂತ ಚೈತ್ರ ಅವರು, ನಾನು ಬರೀ ಟೀ ಮಾಡಿರೋದಕ್ಕೆ ಪಾತ್ರೆ ತೊಳಿಲ್ವಾ ಅಂತ ರಜತ್ ಅವರು ಜಸ್ಟ್ ಕಿತ್ತಾಡ್ತಾ ಇದ್ದಾರೆ ಅಷ್ಟೇನೆ ಕೆಲಸ ಮಾಡೋದಕ್ಕೆ. ಅಷ್ಟೊಂದು ಡಿಸ್ಕಸ್ ಮಾಡೋಕ್ಕೆ ಆ ಪ್ರೊಮೋಲಿ ಏನು ಇಲ್ಲ ಅಂತ ಅನ್ನಿಸ್ತು. ಮತ್ತೆ ಎರಡನೇ ಪ್ರೊಮೋ ಏನ್ ಬಿಟ್ಟಿದಾರೋ ಅದು ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಸಿಕ್ಕಾಪಟ್ಟ ಮಸಾಲ ತುಂಬಿದೆ ಆ ಪ್ರೊಮೋಲಿ ಅಂತಾನೆ ಹೇಳ್ಬೋದು. ನಮ್ಮ ಗೌತಮಿ ಮತ್ತೆ ಹನುಮಂತು ಇಬ್ರು 2 ಟೀಮ್ ಲೀಡರ್ ಆಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಪ್ರೊಮೋ ನೋಡಿದಾಗ. ಮತ್ತೆ ಎರಡೂ ಟೀಮ್ ಲೀಡರ್ ಕೂಡ ಅವರ ಒಂದು ಟೀಮ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗಿರುತ್ತೆ, ಅವರೊಂದು ಟೀಮ್ನ ಕಟ್ಕೊಳ್ಬೇಕಾಗಿರುತ್ತೆ. ಬಿಗ್ ಬಾಸ್ ಅವರು ಒಂದು ವಾಕ್ಯನ, ಇಲ್ಲಾಂದ್ರೆ ಒಂದು ಒಂದು ವಾಕ್ಯನೇ ಅಂತಾನೆ ಹೇಳ್ಬೋದು, ಒಂದು ವಾಕ್ಯ ಹೇಳ್ತಾರೆ, ಅದು ಯಾರಿಗೆ ಸೂಕ್ತವಾಗುತ್ತೆ ಅಂತ ತೋರಿಸಿ ಎಕ್ಸ್ಪ್ಲನೇಷನ್ ಕೊಟ್ಟು ಅವ್ರ ಟೀಮ್ಗೆ ಕರ್ಕೋಬೇಕಾಗಿರುತ್ತೆ. ಕಂಟೆಸ್ಟೆಂಟ್ಸು ಯಾರು ಅವ್ರ ಹೆಸರು ತಗೊಳ್ತಾರೆ, ಅವ್ರಿಗೆ ಇಷ್ಟ ಇದ್ರೆ ಅವ್ರ ಟೀಮ್ಗೆ ಹೋಗಿ ಸೇರ್ಕೋಬಹುದು, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನೆಕ್ಸ್ಟ್ ಯಾರಾದ್ರೂ ಕರೀತಾರೆ ಅಂತ ವೇಟ್ ಮಾಡಬಹುದು. ಈ ತರ ಒಂದು ಟೀಮ್ ಫಾರ್ಮೇಶನ್, ಒಂದು ಟಾಸ್ಕ್ ಅಂತೂ ಗೌತಮಿ ಮತ್ತೆ ಹನುಮಂತುಗೆ ಕೊಟ್ಟಿದ್ದಾರೆ. ಅಲ್ಲಿ ಹನುಮಂತುನ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದು ಮಾತ್ರ ನಾವು ಎಪಿಸೋಡ್ಗೆ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಪ್ರೋಮೋಲಿ ನೋಡಿದಾಗ ಆ ಥರ ಏನು ಕ್ಲೂ ಸಿಕ್ಕಲ್ಲ. ಫಸ್ಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿದಾಗ ಹನುಮಂತು ಮತ್ತೆ ನಮ್ಮ ಗೌತಮಿ ಇಬ್ರು ಕೂಡ ಸೇಮ್ ಬೋರ್ಡ್ ಎತ್ತಿರೋದು ತೋರಿಸ್ತಾ ಇದ್ದಾರೆ. ಬಟ್ ನನಗನ್ಸೋ ಪ್ರಕಾರ ಚೈತ್ರ ಅವರಿಗೇನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಬೋರ್ಡ್ನ ತೋರಿಸಿದ್ದಾರೆ ಅನ್ನೋದು ಮಾತ್ರ ತಪ್ಪಾಗುತ್ತೆ. ಯಾಕಂದ್ರೆ ಯಾರು ಆ ಥರ ಟ್ರೀಟ್ ಮಾಡ್ತಾ ಇಲ್ಲ ಚೈತ್ರ ಅವ್ರನ್ನ ಅಂತ ಅನ್ಸುತ್ತೆ. ಒಂದು ಉಸ್ತುವಾರಿ ಅಂತ ಅಂದ್ರೂ ಕೂಡ ಕರ್ಕೊಂತಾರೆ, ಲೆಕ್ಕಕ್ಕೂ ಕೂಡ ಇಟ್ಕೊಳ್ತಾರೆ. ಚೈತ್ರ ಅವ್ರು ಇದ್ದಾರೆ, ಈ ಚೈತ್ರ ಅವ್ರನ್ನ ಈ ಗೇಮಿಂದ ತೆಗಿಬೇಕು ನಾವು, ಇಲ್ಲ ಅಂದ್ರೆ ಅವ್ರು ಮಾತಾಡೋದ್ರಲ್ಲಾಗ್ಲಿ ಆಟ ಆಡೋದ್ರಲ್ಲಾಗ್ಲಿ ತುಂಬಾ ಮುಂದಿದ್ದಾರೆ ಅಂತ ಅಂದ್ಬಿಟ್ಟು ರಜತ್ ಅವರು ಕೂಡ ಅವ್ರನ್ನ ಗೇಮಿಂದ ತೆಗ್ದಿರೋದುಂಟು. ಮತ್ತೆ ಮಂಜಣ್ಣ ಕೂಡ ಬಿಗ್ ಗೇಮಿಂದ ತೆಗ್ದಿರೋದುಂಟು ಅವ್ರನ್ನ. ತುಂಬಾ ಸಣ್ಣಗಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ ಅನ್ನೋ ರೀಸನ್ಗೆ ನಾವು ಅವ್ರನ್ನ ಗೇಮಿಂದ ತೆಗಿತಾ ಇದ್ದೀವಿ ಅಂತ ತುಂಬಾ ಜನ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಅವ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳೋದಕ್ಕೆ ಈ ಒಂದು ಸಮಯದಲ್ಲಿ ಚೈತ್ರ ಅವ್ರನ್ನ ಬೋರ್ಡ್ ಎತ್ತಿದ್ದಾರೆ. ಪ್ರೋಮೋಲ್ ತೋರಿಸ್ದಂಗೆ ಚೈತ್ರ ಅವ್ರ ಹೆಸರನ್ನ ತಗೊಂಡಿದ್ದಾರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದಕ್ಕೆ ಅನ್ನೋದು ಮಾತ್ರ 200% ಡೌಟ್ ಇದೆ ನನಗೆ. ಮೋಸ್ಟ್ಲಿ ಅದನ್ನ ಬೇರೆಯವ್ರಿಗೆ ಕೊಟ್ಟಿರ್ತಾರೆ. ನಿಮ್ ಪ್ರಕಾರ ಯಾರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಿಸ್ತಾರೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ನನ್ನ ಕೇಳೋದಾದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದನ್ನ ಐದರ್ ಎಲ್ಲ ಗೌತಮಿ ಮತ್ತೆ ನಮ್ಮ ಹನುಮಂತು ಡೆಫಿನೆಟ್ಲಿ ಧನರಾಜ್ ಅವ್ರ ಹೆಸರನ್ನ ತಗೊಂಡಿರಲ್ಲ, ಸುರೇಶ್ ಅವ್ರ ಹೆಸರನ್ನ ತಗೊಂಡಿರ್ತಾರೆ. ಯಾಕಂದ್ರೆ ಹನುಮಂತು ಇವರು ಸುರೇಶ್ ಅವ್ರ ಹೆಸರನ್ನು ತಗೊಂಡಿರೋ ಚಾನ್ಸಸ್ ಇದೆ. ಐಶ್ವರ್ಯ ಹೆಸರನ್ನ ತಾರೇನೋ ಅಂತ ಅನ್ಕೊಂಡಿದ್ವಿ, ಬಟ್ ಅದು ತಗೊಳ್ಳೋದ ಅನ್ಸುತ್ತೆ. ಯಾಕಂದ್ರೆ ಐಶ್ವರ್ಯ ಕಳಪೆ ಅಲ್ಲ, ಎಲ್ಲಾ ಟಾಸ್ಕು ಚೆನ್ನಾಗಿ ಆಡಿದ್ದಾರೆ ಅಂತ ಹನುಮಂತ್ ಅವರೇ ಖುದ್ದಾಗಿ ಸುದೀಪ್ ಸರ್ ಮುಂದೆ ಒಪ್ಕೊಂಡಿರೋದ್ರಿಂದ ಹನುಮಂತ್ ಅವ್ರು ಏನ್ ಮಾತಾಡಿದ್ದಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ತಾರೆ ಕೂಡ. ಸೊ ಐಶುನ ತಗೊಂಡಿರಲ್ಲ, ಐದರ್ ಸುರೇಶ್ ಅವ್ರನ್ನ ತಗೊಂಡಿರ್ತಾರೆ. ಹನುಮಂತುಗೆ ಇವಾಗ ಒಂದು ಕಾಣಿಸ್ತಿರೋ ಆಪ್ಷನ್. ಇನ್ನ ಮಿಕ್ಕಿದವ್ರು ಯಾರು ಹನುಮಂತು ಆಪ್ಷನ್ ಅಂತೂ ಖಂಡಿತ ಆಗಿರಲ್ಲ. ಇನ್ನ ಗೌತಮಿನ ಕೇಳೋದಾದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ನನ್ನ ಪ್ರಕಾರ ಅವರು ಧನರಾಜ್ ಅವ್ರ ಹೆಸರನ್ನ ತಗೊಂಡಿರ್ಬೋದು, ಚೈತ್ರ ಅವ್ರ ಹೆಸರನ್ನ ತಗೊಂಡಿದ್ದಾರೆ ಅಂತ ಅನ್ನೋದಕ್ಕೆ ನನಗಂತೂ ಡೌಟ್ ಆಗ್ತಾ ಇದೆ. ಚೈತ್ರ ಅವ್ರ ಹೆಸರನ್ನೇ ಆ ಬೋರ್ಡ್ಗೆ ತಗೊಂಡಿದ್ದಾರೆ ಅಂತ. ಇನ್ನು ಸೆಕೆಂಡ್ ಬೋರ್ಡು, ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರೋದು ಯಾರು ಅನ್ನೋದು, ಯಾರು ಮನಸ್ಸಿಂದ ಜಾಸ್ತಿ ದೃಢ ಸಮಥಿಂಗ್ ಕನ್ನಡದಲ್ಲಿದೆ, ಮೆಂಟಲಿ ಯಾರು ಸ್ಟ್ರಾಂಗ್ ಇರ್ತಾರೆ ಅನ್ನೋದು ಆಕ್ಚುಲಿ ಕ್ವಶನ್. ಅದಕ್ಕೆ ನಮ್ಮ ಗೌತಮಿಯವರು ಮೋಕ್ಷಿತ ಹೆಸರನ್ನ ತಗೊಳ್ತಾರೆ. ನನಗೆ ಏನ್ ಅರ್ಥ ಆಗಲ್ಲ ಅಂದ್ರೆ ಇಲ್ಲಿ ಮೋಕ್ಷಿತಾ ಅವರು ಸ್ವಾಭಿಮಾನಕ್ಕೋಸ್ಕರ ನಿಂತ್ಕೊಂಡ್ರು, ಮೋಕ್ಷಿತಾ ಅವರು ಅವರಿಗೋಸ್ಕರ ಅವ್ರು ಸ್ಟ್ಯಾಂಡ್ ತಗೊಂಡ್ರು ಅಂತ ಆಚೆ ಕೂಡ ಟಾಕ್ ಇದೆ, ಕಂಟೆಸ್ಟೆಂಟ್ಸ್ ಕೂಡ ಮಾತಾಡ್ಕೊಳ್ತಿದ್ದಾರೆ. ಬಟ್ ಅಲ್ಲಿ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಮೋಕ್ಷಿತಾಗೆ ಜಸ್ಟ್ ಮಂಜಣ್ಣ ಮಾತ್ರ, ಗೌತಮಿ ಮತ್ತೆ ತ್ರಿವಿಕ್ರಮ್ ಮಾತ್ರ ಅಲ್ಲಿ ಆಪ್ಷನ್ ಆಗಿರ್ಲಿಲ್ಲ. ಮೋಕ್ಷಿತಾಗೆ ಬೇರೆಯವರು ಕೂಡ ಆಪ್ಷನ್ ಇದ್ರು, ಭವ್ಯ ಅವ್ರ ಆಪ್ಷನ್ ಇದ್ರು, ಮತ್ತೆ ನಮ್ಮ ಐಶು ಅವ್ರ ಆಪ್ಷನ್ ಇದ್ರು. ಎಲ್ಲಾರ ಹತ್ರನೂ ಹೋಗಿ ಮಾತಾಡೋ ಒಂದು ಪ್ರಯತ್ನ ಪಡಬೇಕಿತ್ತು, ಅವರಿಂದ ಚಿಕ್ಕ ಪ್ರಯತ್ನ ಕೂಡ ಪಡ್ಲಿಲ್ಲ. ಚೈತ್ರ ಕುಂದಾಪುರ ಅವರು ಐಶು ಅವ್ರನ್ನ ಕನ್ವಿನ್ಸ್ ಮಾಡಿದಾರಂತೆ, ಅದೇನ್ ಫಿಕ್ಸ್ ಆಗಿಲ್ಲ ಅಲ್ವಾ. ಮೋಕ್ಷಿತಾಗ ಇನ್ನೂ ಚಾನ್ಸ್ ಇತ್ತು, ಹೋಗಿ ಐಶು ಯೋಚನೆ ಮಾಡು, ಐಶು ಚೈತ್ರ ಅಕ್ಕ ಬೇರೆ ಗೌತಮಿನ್ ಕೇಳಿದ್ರೆ ಗೌತಮಿ ಕೂಡ ಆಡ್ತಾರೆ ಚೈತ್ರ ಅವ್ರ ಪರವಾಗಿ, ಆದ್ರೆ ನನ್ಗೆ ಅವ್ರನ್ನ ಕೇಳಕ್ ಇಷ್ಟ ಇಲ್ಲ, ಮನ್ಸ್ ಚೇಂಜ್ ಮಾಡ್ಕೋ ಐಶು ಅಂತ ಹೋಗ್ಬಿಟ್ಟು ಐಶುನ ರಿಕ್ವೆಸ್ಟ್ ಮಾಡ್ಬೋದಾಗಿತ್ತು ಮೋಕ್ಷಿ. ಹೋಗ್ಲಿ ಐಶುನು ಬೇಡ ಅಂತ ಅಂದ್ರ. ಭವ್ಯ ಏನ್ ಮಾಡಿದ್ದಾರೆ ಐಶುಗೆ? ಯಾವ್ದಾದ್ರು ಇಲ್ಲಿವರೆಗೂ ಒಂದು ಜಗಳ ಆಡಿದಾರ ಮೋಕ್ಷಿ ಮತ್ತೆ ಭವ್ಯ ಗೌಡ? ಇಲ್ಲ ಅಲ್ಲ. ಜಸ್ಟ್ ಬಿಕಾಸ್ ತ್ರಿವಿಕ್ರಮ್ ಅವ್ರ ಜೊತೆ ಭವ್ಯ ಅವ್ರು ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಅವ್ರ ಜೊತೆ ಆಡಲ್ಲ ಅಂದ್ರೆ ಅದು ಸ್ವಾಭಿಮಾನ ಅನ್ನಲ್ಲ, ದುರಹಂಕಾರ ಅಂತಾರೆ, ಈಗೋ ಅಂತಾರೆ, ಆಟಿಟ್ಯೂಡ್ ಅಂತಾರೆ. ಇದನ್ನ ಎಲ್ಲಿಂದ ಸ್ವಾಭಿಮಾನ ಅಂತ ತಂದ್ಬಿಟ್ಟು ಮೋಕ್ಷಿತಾಗ ಅಂಟಿಸ್ತಾ ಇದಾರೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನನಗನ್ಸೋ ಪ್ರಕಾರ ಇದು ನಿಜವಾಗ್ಲೂ ಯಾವುದೇ ಒಂದ್ ಕಡೆ ನೋಡ್ಬೇಕಂದ್ರೂ ಕೂಡ ಅದನ್ನ ಸ್ವಾಭಿಮಾನ ಅನ್ನಲ್ಲ. ಬಟ್ ಫಸ್ಟ್ ಪಾಯಿಂಟ್ ಫ್ರೆಂಡ್ಶಿಪ್ ಏನು ಬೇಡ ಅಂತ ಅನ್ಬಿಟ್ಟು ಆ ಮೂಮೆಂಟ್
ಮೂಮೆಂಟಲ್ಲಿ ಅವರಿಬ್ಬರನ್ನು ಬಿಟ್ಟು ಬಂದು ಆಟ ಆಡ್ತಾರಲ್ಲ, ಅದು ನಿಜವಾಗ್ಲೂ ಒಂದು ಒಪ್ಕೊಳ್ಳೋ ಅಂಥದ್ದೇನೆ. ಯಾಕಂದ್ರೆ ಇವಾಗ ನಾವೇ ಒಂದು ಫ್ರೆಂಡ್ಸ್ ಗ್ಯಾಂಗಲ್ಲಿ ಇರ್ತೀವಿ. ಆ ಫ್ರೆಂಡ್ಸ್ ಗ್ಯಾಂಗಲ್ಲಿ ಯಾವುದೋ ಒಂದು ಜಗಳ ಆಗಿ ಆಚೆ ಬಂದ್ಬಿಟ್ರೆ ಇಡೀ ದಿನ ನಮಗೆ ಬೋರ್ ಆಗ್ತಾ ಇರುತ್ತೆ. ಬೇರೆಯವ್ರ ಜೊತೆ ನಮ್ಗೆ ಅಷ್ಟು ಈಸಿಯಾಗಿ ಮಿಂಗಲ್ ಆಗು ಆಗಕ್ಕಾಗಲ್ಲ. ಈಸಿಯಾಗಿ ಅವರೇ ಬೇಕು ಅಂತ ಅನಿಸ್ತಾ ಇರುತ್ತೆ ಸಮ್ ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಹಿಂಗಿರ್ಬೇಕಾದ್ರೆ ಅಲ್ಲಿಂದ ಬಂದು ಒಂದು ಆಟ ಆಡೋದು ಅಂದ್ರೆ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ. ಇನ್ನು ಸೆಕೆಂಡ್ ಪಾಯಿಂಟ್ ಗೌತಮಿ ಅವ್ರು ಹೇಳಿದ್ದು, ಮನಸ್ಸನ್ನ ತುಂಬಾ ಕುಗ್ಗಿಸ್ತಾ ಇದ್ದಾರೆ ಅಂದ್ರೂ ಕೂಡ ಹೌದು. ಆಕ್ಚುಲಿ ಯಾರಾದ್ರೂ ಒಬ್ರು ನಮ್ಗೆ ಮನ್ಸಿಗೆ ನೋವು ಮಾಡ್ತಾ ಇದ್ದಾರೆ ಅಂದ್ರೆ ಯೂಶಲಿ ನಮ್ಗೆ ಮನ್ಸಿಗೆ ನೋವಾಗೋದು ನಮ್ಗೆ ಇಷ್ಟ ಇರೋರು ಬಂದು ಹರ್ಟ್ ಮಾಡಿದ್ರೆ ಮಾತ್ರನೇ. ಸೊ ಹಂಗೆ ಮನಸ್ಸಿಂದ ಕುಗ್ಗಿ ಅದೇ ದಿನನೇ ಮತ್ತೆ ಸ್ಟ್ರಾಂಗ್ ಆಗಿ ಬಂದು ಕಮ್ ಬ್ಯಾಕ್ ಮಾಡಿ, ಅಬ್ಬಾ ಇದು ಯಾವ್ದೋ ಒಂದು ಸೊಳ್ಳೆ ಕ್ಯಾಮ್ರಾ ಮುಂದೆನೆ ಸುತ್ತಾ ಐತೆ, ಓಕೆ, ಬಂದು ಆ ಒಂದು ಮನಸ್ಸಲ್ಲಿ ಎಷ್ಟು ನೋವಿಟ್ಕೊಂಡಿದ್ರು ಕೂಡ ಬಂದು ಟಾಸ್ಕ್ ಆಡೋದು, ಅದೇ ವ್ಯಕ್ತಿ ಜೊತೆ ಟಾಸ್ಕ್ ಆಡೋದು, ಆಪೋಸಿಟ್ ಟೀಮಲ್ಲಿ ಟಾಸ್ಕ್ ಆಡೋದು, ಇಲ್ಲಾಂದ್ರೆ ಅದೇ ಸೇಮ್ ಟೀಮಲ್ಲಿ ಇದ್ಕೊಂಡು ಟಾಸ್ಕ್ ಆಡೋದು ಖಂಡಿತವಾಗ್ಲೂ ಈಸಿ ಟಾಸ್ಕ್ ಅಲ್ಲ. ಅದನ್ನ ಮೋಕ್ಷಿತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಆ ಒಂದು ಫ್ರೆಂಡ್ಶಿಪ್ನ ಬಿಟ್ಟು ಬರೋದಾಗ್ಲಿ, ಅದ್ರ ಅದ್ರ ಆಚೆ ಬಂದು ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಒಂದು ಗೇಮ್ ಆಡೋದಾಗ್ಲಿ, ಅದಾದ ನಂತರ ಮಂಜಣ್ಣ ಅವರು ರಾಣಿ ಆದಾಗ ಎಷ್ಟೇ ಕುಗ್ಸಿದ್ರು ಕೂಡ ಎಲ್ಲೂ ಕುಗ್ದಂಗೆ ಅವ್ರಿಗೆ ಒಂದು ಟಕ್ಕರ್ ಕೊಟ್ಕೊಂಡು ಆಟ ಆಡೋದಾಗ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಅದನ್ನ ಬೇರೆ ಕಂಟೆಸ್ಟೆಂಟ್ಸ್ ಆಗಿದ್ರೆ ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಎಕ್ಸಾಂಪಲ್ ಅದನ್ನ ಗೌತಮಿಯರು ಕೊಟ್ಟಿದ್ರು ಕೂಡ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾ ಇರ್ಲಿಲ್ಲ. ರಾಜನ್ನ ಎದುರಾಕೊಳ್ಳೋದು, ಕ್ಯಾಪ್ಟನ್ಸಿ ರೂಮಲ್ಲಿ ಬಿಗ್ ಬಾಸ್ ಕ್ಯಾಪ್ಟನ್ಸಿ ರೂಮ್ನ ಯೂಸ್ ಮಾಡ್ಕೋಬೋದಾ ಅಂತ ಕೇಳಿ ಹೋಗಿ ಕ್ಯಾಪ್ಟನ್ಸಿ ರೂಮ್ನ ಯೂಸ್ ಮಾಡ್ಕೊಳ್ಳೋದು, ಮತ್ತೆ ಚೇರ್ನ ಇಡ್ಕೋಬೇಡಿ ಅಂತ ಹೇಳಿದಾಗ ಅಂದ್ರೆ ಅವ್ರಿಗೆ ಆ ಚೇರ್ನ ಅವ್ರಿಗೆ ಕೊಟ್ಟಿರೋದು ಅವ್ರು ಕೊಡಬೇಡಿ ಅಂದಾಗ ಅದನ್ನ ಮಂಜಣ್ಣಗೆ ಡೈರೆಕ್ಟ್ ಆಗಿ ಹೇಳ್ದೆ ಮಂಜಣ್ಣನ ಟ್ರಿಗರ್ ಮಾಡೋದು. ಒಂದು ಟಾಸ್ಕ್ ಅಲ್ಲಿ ಒಂದು ಡಿಸಿಷನ್ ತಗೋಬೇಕಾದ್ರೆ ಮಂಜಣ್ಣ ನೀನ್ ಕನ್ನಿಂಗ್ ಆದ್ರೆ ನಾನು ಕನ್ನಿಂಗ್ ಆಗೇ ಇರ್ತೀನಿ ಅಂತ ಒಂದು ಡಿಫ್ರೆಂಟ್ ಲೆವೆಲ್ ಆಗಿ ಎಲ್ಲೂ ಕುಗ್ಲಿಲ್ಲ. ಒಂದು ಮನಸ್ಸಿಗೆ ನೋವಾಗಿದ್ರು ಕೂಡ ಅದರಿಂದ ಆಚೆ ಬಂದು ತುಂಬಾ ಚೆನ್ನಾಗಿ ಆ ವಾರ ಸಿಕ್ಕಾಪಟ್ಟೆ ಚೆನ್ನಾಗಿ ಮೋಕ್ಷಿತ್ ಅವರು ಗೇಮ್ ಆಡಿದ್ರು. ಈ ಎರಡು ಪಾಯಿಂಟು ಖಂಡಿತ ನಿಜ ನಾವು ಒಪ್ಕೋಬೇಕು. ಫ್ರೆಂಡ್ಶಿಪ್ ನ ಬಿಟ್ಟು ಬಂದು ಕೂಡ ಎಲ್ಲೂ ಅವ್ರು ಲೋ ಆಗಿ ಕಾಣಿಸ್ಲಿಲ್ಲ. ಪ್ರತಿಯೊಬ್ರು ಬೇರೆಯವ್ರು ಯಾರು ಇರ್ತಾರೆ ಶಿಷ್ಯರು ಮತ್ತೆ ಐಶು ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು, ಚೆನ್ನಾಗಿ ಆಡಕ್ಕೆ ಟ್ರೈ ಮಾಡಿದ್ರು. ಅದಾದ ನಂತರ ಮಾನಸಿಕವಾಗಿ ಅವ್ರನ್ನ ಎಷ್ಟು ಕುಗ್ಸಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರೆಲ್ಲೂ ಕುಗ್ಲಿಲ್ಲ. ಜಸ್ಟ್ ಮಂಜಣ್ಣದೇ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ವಿಕ್ಕಿ ಅವರು ಕೂಡ ಅಷ್ಟೇನೆ. ಸ್ವಲ್ಪ ವಿಕ್ಕಿ ಅವರು ಅವ್ರ ಮುಂದೆ ಅಂತ ಇರಲಿಲ್ಲ, ಬಟ್ ಹಿಂದೆ ಮಾತಾಡ್ತಾ ಇದ್ರು. ಅದನ್ನ ಬಂದ್ಬಿಟ್ಟು ಮೋಕ್ಷಿತ ಅವರು ಬೇರೆ ಕಂಟೆಸ್ಟೆಂಟ್ಸ್ ಅವ್ರ ಬೇಳೆನ ಬೇಯಿಸ್ಕೊಳಕ್ಕೆ ವಿಕ್ಕಿ ಏನಾದ್ರು ಮೋಕ್ಷಿತ ಬಗ್ಗೆ ಮಾತಾಡಿದ್ರೆ ಅದನ್ನ ಬಂದು ಹೇಳೋದು ಪ್ರತಿಯೊಂದು ಮಾಡಿರ್ತಾರೆ. ಬಟ್ ಅಲ್ಲಿ ನನಗೆ ವಿಕ್ಕಿ ಮಾತಾಡಿರೋದು ತಪ್ಪನ್ಸಲ್ಲ. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ತಂದಾಕ್ತಾರೆ, ಇಲ್ಲಿಂದ ಅಲ್ಲಿಗೆ ತಂದಾಕ್ತಾರೆ ಅಂತ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಆಚೆ ಇಡೋದು ಎಷ್ಟು ಸಿಲ್ಲಿ ರೀಸನ್. ಅದು ಕ್ಯಾಪ್ಟನ್ಸಿ ಟಾಸ್ಕ್ ಅಂದ್ರೆ ಒಂದು ವಾರ ಇಮ್ಯುನಿಟಿ, ಅಲ್ಲಿ ಹೋಗಿ ಏನಾದ್ರು ವಿಕ್ಕಿ ಗೆದ್ದು ಅಂದ್ರೆ ಆ ಒಂದು ಕೋಪದಲ್ಲಿ ವಿಕ್ಕಿ ಮಾತಾಡಿರೋದ್ರಲ್ಲಿ ನನಗಂತೂ ಯಾವತ್ತೂ ತಪ್ಪು ಅಂತ ಅನ್ಸಿಲ್ಲ. ಸೈಕೋ ತರನೇ ನನಗೆ ಆ ವಾರ ಕಂಡಿದ್ದು ಮಹಾರಾಣಿಯವರು. ಆದ್ರೆ ಆ ಒಂದು ಮಾತನ್ನ ಅವ್ರು ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತೆ ಹಂಗೆ ಗೇಮ್ ಆಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಎರಡು ಕನ್ಸಿಡರ್ ಮಾಡ್ಕೊಂಡಾಗ ಮೋಸ್ಟ್ಲಿ ಮೆಂಟಲಿ ಸ್ಟ್ರಾಂಗ್ ಅಂತ ಕೊಡ್ಬೋದು. ಬಟ್ ಅದು ಬಿಟ್ಟು ನನ್ನ ಸ್ವಾಭಿಮಾನಕ್ಕೋಸ್ಕರ ನಾನು ಬೇರೆಯವರಿಂದ ನನ್ ಗೆಲ್ಲಲ್ಲ, ಏನ್ ಬಂದ್ರು ನನ್ನಿಂದನೇ ಬರಬೇಕು ಅನ್ನೋದನ್ನ ಎತ್ತಿಡಿತಾ ಇದಾರಲ್ಲ ಆಚೆ, ಅದು ಮಾತ್ರ ಖಂಡಿತ ತಪ್ಪು. ಅವ್ರಿಗೆ ತುಂಬಾ ಆಪ್ಷನ್ ಇತ್ತು. ಒಂದು ಅವ್ರ ಈಗೋನ ಬಿಡದೆ ಅಲ್ಲೇ ಅವ್ರ ಹತ್ರನೇ ಈಗೋ ಇಟ್ಕೊಂಡು ಯಾವುದೇ ಕಂಟೆಸ್ಟೆಂಟ್ನು ಅಪ್ರೋಚ್ ಮಾಡದೆ ಆ ಒಂದು ಟಾಸ್ಕ್ನ ಅವರೇ ಕೈಯಾರೆ ಬಿಟ್ರು. ಅದನ್ನ ನಾನು ಇವತ್ತಿಗೂ ಕೂಡ ಸ್ಟಿಕ್ ಆನ್ ಆಗ್ತೀನಿ. ಬೇರೆಯವ್ರ ಹತ್ರ ಹೋಗಿ ಮಾತಾಡ್ಬೋದಾಗಿತ್ತು. ಗೌತಮಿ ಮತ್ತೆ ಮಂಜಣ್ಣ ಅವ್ರ ಹತ್ರ ಮಾತ್ರನೇ ಅವ್ರ ಸ್ವಾಭಿಮಾನ ನಿಲ್ತಾ ಇದ್ದಿದ್ದು. ಒಂದು ಪಕ್ಷದಲ್ಲಿ ವಿಕ್ಕಿನೂ ಕೂಡ ಒಪ್ಕೋಬಹುದು, ಬಟ್ ಭವ್ಯ ಮತ್ತೆ ಐಶ್ವರ್ಯನ ಕನ್ವಿನ್ಸ್ ಮಾಡೋ ಎಲ್ಲಾ ಚಾನ್ಸಸ್ಸು ಮೋಕ್ಷಿತಾಗಿತ್ತು. ಬಟ್ ಅವ್ರು ಟ್ರೈ ಕೂಡ ಮಾಡ್ಲಿಲ್ಲ. ನನಗೆ ಅದೊಂದು ಪಾಯಿಂಟ್ ಅಲ್ಲಿ ಓಕೆ ಆಗಲ್ಲ. ಫ್ರೆಂಡ್ಶಿಪ್ ಮತ್ತೆ ಒಂದು ಇದು ಅಂತ ಬಂದಾಗ, ಕುಕ್ಸು ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಎದ್ದು ಬಂದಿರೋದು ಮೋಕ್ಷಿತ್ ಅವರು ಇದೆ. ಈ ಎರಡು ಪಾಯಿಂಟ್ ನಂದಾಗಿತ್ತು. ನಿಮ್ಗೆ ಏನ್ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.